ನೀವು ನೋಡ್ತಾ ಇದ್ರೆ TV46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಹಾಗೂ ಮನೆ ನಿರ್ಮಾಣ ಮಾಡಲು ತಮ್ಮ ಸಹಕಾರ ನೀಡಬೇಕು. ಇಲ್ಲವಾದರೆ ನಾವು ಕುಟುಂಬ ಸಮೇತ ನಮಗೆ ದಯಮರಣ ನೀಡಬೇಕಾಗಿ ಜಿಲ್ಲಾ ಕಚೇರಿ ಮುಂದೆ ಶಿವಯೋಗಿಪುರ ನಿವಾಸಿಗಳಾದ ಯಶೋಧ್ ಹಾಗೂ ಚಂದ್ರಯ್ಯ ಅವರು ಅವರಲ್ಲಿ ಮನವಿ ಮಾಡಿದರು. ಇದೇ ವೇಳೆ ಶಿವಯೋಗಿಪುರದ ಚಂದ್ರಯ್ಯವರು ಮಾಧ್ಯಮದೊಂದಿಗೆ ಮಾತನಾಡಿ, ಶಿವಯೋಗಿಪುರ ಗ್ರಾಮದಲ್ಲಿ ನನ್ನ ಸ್ವಂತ ಮನೆಯಿದ್ದು ಖಾತೆ ನಂಬರ್ 120, ಪೂರ್ವ ಪದ 35, ಉತ್ತರ ಪದ 15, ಶೌಚಾಲಯ 7.5 ಇದು ನನ್ನ ಸ್ವಂತ ಮನೆಯಾಗಿದ್ದು ನಾನು ಸುಮಾರು 25 ವರ್ಷಗಳಿಂದ ವಾಸವಾಗಿರುತ್ತೇವೆ. ಮಳೆ ಹಾನಿಗೆ ಮನೆ ಬಿದ್ದು ಹೋಗಿರುತ್ತದೆ. ಇದಕ್ಕೆ ನಾನು ಸರ್ಕಾರದಿಂದ ರು 95,000 ರೂಗಳನ್ನು ಪಡೆದುಕೊಂಡಿದ್ದೆ. ಪುನಃ ಮನೆ ನಿರ್ಮಾಣ ಮಾಡಲು ಮುಂದಾದ್ರೆ ನಮ್ಮ ಗ್ರಾಮದಲ್ಲಿರುವ ಕೆಲವರು ತೊಂದರೆ ಕೊಡುತ್ತಿದ್ದು ಹಲವಾರು ಬಾರಿ ಎಲ್ಲ ಇಲಾಖೆಗಳಿಗೂ ದೂರು ನೀಡಿದ್ರು ಇದುವರೆಗೂ ಯಾವ ಪ್ರಯೋಜನವಾಗಿರುವುದಿಲ್ಲ. ಮಳೆಗಾಲ ಪ್ರಾರಂಭವಾಗುತ್ತಿದ್ದು ಮೊಮ್ಮಗಳಿಗೆ ವಾಸ ಮಾಡಲು ಮನೆ ಇರುವುದಿಲ್ಲ. ಬದುಕಲು ಕಷ್ಟವಾಗಿದ್ದು ನಮಗೆ ದಯಾಮರಣ ನೀಡಬೇಕಾಗಿರುವಾಗೆ ಕೋರುವುದು. ಶಿವಯೋಗಿಪುರ ಗ್ರಾಮ ಠಾಣೆ ಜಾಗದಲ್ಲಿ ಸುಮಾರು 25 ವರ್ಷಗಳಿಂದ ವಾಸವಿದ್ದು 2022ನೇ ಇಸವಿಯಲ್ಲಿ ಮಳೆ ಅರೆದೃಷ್ಟಿಯಿಂದ ಮನೆ ಕುಸಿದು ಬಿದ್ದ ನಂತರ ಸರ್ಕಾರದ ಅನುದಾನದಲ್ಲಿ ಪುನರ್ ನಿರ್ಮಿಸಲು ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಬೇಲೂರು ತಾಲೂಕು ಪಂಚಾಯಿತಿ ಅನುಮೋದನೆ ಪಡೆದು ಮನೆ ನಿರ್ಮಾಣದ ಕಾಮಗಾರಿಯನ್ನು ಪ್ರಾರಂಭಿಸಿದ್ದು, ಕಾನೂನು ವಿರುದ್ಧ ಮತ್ತು ದುರುದ್ದೇಶದಿಂದ ಕೆಲ ವ್ಯಕ್ತಿಗಳಾದ ರೌಡಿ ಶೀಟರ್ ತಿರುಮಲಹಳ್ಳಿ ಶಿವಕುಮಾರ್, ತಿರುಮನಹಳ್ಳಿ ಹರೀಶ್ ಹಾಗೂ ಗ್ರಾಮದ ವ್ಯಕ್ತಿಗಳಾದ ಮಲ್ಲಿಕಾರ್ಜುನ್, ಕುಸುಮ, ಸಿದ್ದಯ್ಯ, ಯಶೋಧಮ್ಮ, ಶಶಿಕಲಾ, ಸಾವಿತ್ರಮ್ಮ, ಶಿವಶಂಕರ್, ಸುಜಾತ ಈ ವ್ಯಕ್ತಿಗಳು ದುರುದ್ದೇಶದಿಂದ ನಮಗೆ ಅಡ್ಡಿ ಉಂಟು ಮಾಡಲು ಅಂಬೇಡ್ಕರ್ ಅವರ ಫೋಟೋ ಮತ್ತು ಫ್ಲೆಕ್ಸ್ ಅನ್ನ ಇಟ್ಟಿರುತ್ತಾರೆ ಎಂದು ದೂರಿದರು. ಮನೆ ಅಡಿಪಾಯ ಒಳಭಾಗದಲ್ಲಿ ತಂದುವರಿಸಿ ಸಾರ್ವಜನಿಕವಾಗಿ ಗಲಾಟೆ ಮತ್ತು ಶಾಂತಿ ಕದಡುವ ಉದ್ದೇಶದಿಂದ ಈ ರೀತಿ ನಡೆಸಿದ್ದು ಹಾಗೂ ನ್ಯಾಯಾಲಯದ ಆದೇಶ ಉಲ್ಲಂಘನ ಮಾಡಿಪಾಯವನ್ನು ಧ್ವಂಸ ಮಾಡುತ್ತಿದ್ದಾರೆ. ಹಳೆಬೀಡು ಪೊಲೀಸರು ಠಾಣೆಗೆ ಖುದ್ದಾಗಿ ದೂರು ನೀಡಿದ್ದು FIR ದಾಖಲಿಸುತ್ತಿದ್ದಾರೆ. ಆದರೂ ರೌಡಿ ಶೀಟರ್ ಶಿವಕುಮಾರ್ ಮತ್ತು ಆತನ ಸಹಚರರು ಸೇರಿಕೊಂಡು ಮನೆ ನಿರ್ಮಾಣ ಮಾಡದಂತೆ ಹಾಗೂ ಕೊಲೆ ಬೆದರಿಕೆ ಹಾಕಿ ನಮ್ಮ ಕುಟುಂಬಕ್ಕೆ ಜೀವ ಬೆದರಿಕೆ ಇದ್ದು ಈ ಕಾರಣದಿಂದ ನಾವುಗಳು ತಮ್ಮ ಕಚೇರಿಗೆ ಬಂದು ಅರ್ಜಿ ನೀಡುತ್ತಿರುತ್ತೇವೆ ಎಂದು ಹೇಳಿದರು. ಇನ್ನು ಕೆಲ ದಿನಗಳಲ್ಲಿ ಮಳೆಗಾಲ ಪ್ರಾರಂಭವಾಗುತ್ತಿದ್ದು ನಮಗೆ ವಾಸ ಮಾಡಲು ಯಾವುದೇ ಮನೆ ಇಲ್ಲ. ಸಣ್ಣದೊಂದು ಗುಡಿಸಲಲ್ಲಿ 2 ಹೆಣ್ಣು ಮಕ್ಕಳೊಂದಿಗೆ ವಾಸವಾಗಿದ್ದೇವೆ. ನಾವು ಬದುಕಲು ಕಷ್ಟವಾಗಿರುವುದರಿಂದ ನಾವು ಬದುಕುವುದೇ ಬೇಡ ಎಂದು ತೀರ್ಮಾನ ಮಾಡಲಾಗಿದ್ದು ನಮ್ಮ ಕುಟುಂಬ ಸಮೇತ ನಮಗೆ ದಯಾಮರಣ ನೀಡಬೇಕಾಗಿ ಮನವಿ ಮಾಡಿದರು. ಕೋರ್ಟ್ ಆದೇಶ ಇದೆ, ನಮಗೆ ಲಾಯರಿಂದ ಕೋರ್ಟ್ ಆದೇಶ ಸಿಕ್ಕಿದೆ. ಫೌಂಡೇಶನ್ ಪುಡಿ ಮಾಡಿ ಧ್ವಂಸ ಮಾಡಿದ್ದಾರೆ. ಮತ್ತು ಬೇರೆ ಕೆಲಸ ಮಾಡೋಕ್ಕೆ ಹೋದರೆ ಅವರು ಲೇಡೀಸ್ ಬಿಟ್ಟು ವಿಡಿಯೋ ಹಿಡ್ಕೊತಾರೆ. ಏನೇನೋ ಒಂಥರ ಕೆಟ್ಟದಾಗಿ ನಮ್ಮ ಮೇಲೆ ಎಲ್ಲ ತೊಂದರೆ ಕೊಡ್ತಾರೆ. ಬರೀ ಶಿವಕುಮಾರ್ ತಮ್ಮ ಹರೀಶ್ ಅಂತ ಊರಿನವರು ಇದ್ದಾರೆ ಸರ್, ತುಂಬ ಜನ. ನಮ್ಮೂರ ಶಿವಯೋಗಿಪುರ ಗ್ರಾಮದಲ್ಲಿ ಶಿವಕುಮಾರ್ನ ತಿರುಮನಹಳ್ಳಿ ಅವ್ರು ನಮ್ಮ ಗ್ರಾಮಸ್ಥರು ಕಟ್ಕೊಂಡು ಅವ್ರು ಇದು ಮಾಡ್ತಾರೆ ಸರ್. ಕೊಡ್ತೀವಿ.